ಆಕಾಶ್, ತಿಂಡಿ ರೆಡಿ ಆಗಿದೆ, ತಿನ್ನೋಕ್ ಬಾ. ಆಕಾಶ್ ಬಾರೋ ಬೇಗ, ತಿಂಡಿ ರೆಡಿ ಆಗಿದೆ. ಯಾಕೋ ಬರ್ಲಿಲ್ವಲ್ಲ? ಆಕಾಶ್, ಏನೋ ಮಾಡ್ತಿದ್ಯಾ? ಏನೋ ದುಡ್ಡು ಕದೀತಾ ಇದೀಯಾ? ಅಮ್ಮ ಅದು ನಿಮ್ಮಪ್ಪ ಮೊದಲೇ ಕಂಜೂಸು, ತೆಗಿತೀಯ, ನನಗೂ ಒಂಚೂರು ತೆಗಿಯೋ. ಕುಡ್ದಲ್ಲ ಬಾಟ್ಲೆ ಯಾಕೆ? ನನ್ನ ಗಾಡಿ ಅಲ್ಲ ಇದು. ಓ, ನಾನು ಇದ್ರ ಪಕ್ಕ ಇದು ಅಲ್ಲ. ಗಾಡಿ ತಂದಿಲ್ಲ ಬಾದರು. ಅಷ್ಟೇ ಅಷ್ಟೇ ಚೌಕಾತ್ ನೋಡಿ ಅಷ್ಟೇ ಚೌಕಾತ್ ನೋಡಿ ಅಷ್ಟೇ ಬರಲಿ ಒಬ್ರು ಗಾಡಿ ಒಬ್ರು ಗಾಡಿ ಸೈಡಿಗೆ ಹಾಕಿದೆ. ತಗೊಳ್ಳಿ ಹೇಳ್ತೀನಿ, ತಗೊಳ್ಳ ಇಲ್ಲ. ತಗೊಳ್ಳಿ ಹೇಳ್ತೀನಿ, ತಗೊಳ್ಳ ಇಲ್ಲ. ಬಾರೋ ಬಸ್ ಬಾರೋ. ಡೋರ್ ತೆಗಿಯೋ, ಒಮ್ಮೆ ಡೋರ್ ತೆಗಿಯೋ. ಹಾಕೋ, ಡೋರ್ ಹಾಕೋ. ಎಲ್ಲ ಏನು ಮನುಷ್ಯರ ಮಾನವೀಯತೆಯನ್ನು ಮನೇಲಿ ಇಟ್ಟು ಬಂದಿದ್ದೀರಾ? ಒಬ್ಬಂಗೆ ಆಕ್ಸಿಡೆಂಟ್ ಆಗಿದೆ, ನೀವು ಹಾಸ್ಪಿಟ್ಲಿಗೆ ಸೇರ್ಸೋದು ಬಿಟ್ಟು ಫೋಟೋ ಹೊಡ್ಕೊಂಡು ಕೂತ್ಕೊಂಡಿದ್ದೀರಾ. ಅಯ್ಯೋ, ಈ ಆಕ್ಸಿಡೆಂಟು, ಕೇಸು, ಪೊಲೀಸು ಇದೆಲ್ಲ ನಮಗೆ ಬೇಕಾ? ಅದಂದ್ರೆ ಇವಾಗ ಅದೆಲ್ಲ ಏನಿಲ್ಲ. ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿದೆ, ಯಾರಿಗೆ ಏನೇ ಆದರೂ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಅದಾದಮೇಲೆ ಏನಿಲ್ಲ ಕೆಲಸ. ಹೌದಾ? ಈ ವಿಷಯ ಎಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಸರಿ, ನಕ್ಷತೆಯಿಂದ ಅದು ಮುಂದೆ ಅಳವಡಿಸ್ಕೊಂಡು ಹೋಗ್ರಿ. ಆಯ್ತು, ಹೋಗಿ.
ಎಲ್ಲಿ ಹೋಗಿದ್ದ ನೀನು ನನ್ ಬಿಡು ಗೌರ್ಮೆಂಟ್ ಗೊಬ್ಬರ ತಕ್ಕಡಿ ಕೊಡ್ತಾರಂದ್ರ ತಗೊಂಡೇನು ಹೌದೇನ್ಲ ಪ್ಯಾಟೆ ಕಡೆ ಉಂಟೆ ತಡಿ ಬರ್ಲಾ ಸಿದ್ದು ಕಾಲೇಜಿಗೆ ಹೊರಟಿಯಾ? ಅವನಮ್ಮ ಹುಷಾರಾಗ್ಬೇಕು. ಆಯ್ತಮ್ಮ. ಭಾರತಿ ನೀರ್ ಕೊಡ ತಗೊಂಡ್ಬಂದೆ. ಪ್ಯಾಟೆಗೆ ಹೋಗಿ ಸಾಹೇಬ್ರ ಹತ್ರ ಸಬ್ಸಿಡಿ ಬಗ್ಗೆ ಮಾತಾಡ್ಕೊಂಬ. Good morning, sir. ಏನು ಜುಗ್ಗನಪ್ಪ, ಗೌರ್ಮೆಂಟ್ ದುಡ್ಡು ಬಿಡಲ್ಲ, ಸಾಯ್ತಾನೆ. ಕೃಷ್ಣಪ್ಪ ಏನೇ ಬ್ಯಾಲೆನ್ಸ್ ಆಗಿರೋ ಫೈಲ್ಸ್ ಎಲ್ಲ ತಗೊಂಬ. ನಮಸ್ಕಾರ ರೀ ಸರ. ನಮಸ್ಕಾರ ರೀ ಸರ. ಏನಯ್ಯ ಸರ, ಗೌರ್ಮೆಂಟ್ ರಸಗೊಬ್ಬರ ಸಬ್ಸಿಡಿ ಬಂದೈತಂತಲ್ಲ, ಇಸ್ಕೊಂಡು ಹೋಗೋಣ ಅಂತ ಬಂದು. ಏನಯ್ಯ ನಿನ್ನ ಹೆಸರು? ವೀರಣ್ಣ ಸರ. ವೀರಣ್ಣನ? ಬಂದಿದೆ ಸಬ್ಸಿಡಿ. ಈ ದುಡ್ಡು ನಿನ್ನ ಕೈಗೆ ಸೇರ್ಬೇಕಂದ್ರೆ ನನ್ನ ಕೈಗೂ ಸ್ವಲ್ಪ ಬಿಸಿ ಮಾಡ್ಬೇಕು ನೀನು. ಸಾಹೇಬ್ರ ಏನು ಹೇಳ್ತಿದ್ದೀರಿ ಅರ್ಥ ಆಗ್ತಿಲ್ಲ, ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಏನಿಲ್ಲಯ್ಯ, ಬಂದಿರೋದ್ರಲ್ಲಿ 20% ನಾನು ಕೊಟ್ಟು ನೀನು ತಗೊಂಡು. ಸಾಹೇಬ್ರ ಬಡವ್ರ ಹೊಟ್ಟೆ ಯಾಕ್ರಿ ಹೇಳ್ತೀರ? ಏ ಹೋಗಯ್ಯ, 20% ನಂಗೆ ಕೊಡು, ಇಲ್ಲ ಅಂದ್ರೆ ನೀನು ಸಬ್ಸಿಡಿ ದುಡ್ಡು ಮರ್ತ್ಬಿಡು. ಸಾಹೇಬ್ರೆ, ಈ ದುಡ್ಡಿಲ್ಲದೆ ನನ್ನ ಜೀವನ ನಡೆಯಲ್ರಿ. ಹೋಗಯ್ಯ, ತಲೆ ತಿನ್ಬೇಡ. ಸಾಹೇಬ್ರೆ, ಸಿದ್ದು, ನಿಮ್ಮ ಅಪ್ಪನ ಊಟ ಕರ್ಕೊಂಬಾ. ಅಪ್ಪ ಊಟಕ್ಕೆ ಬಾ. ಬರ್ಲೇ ಇಲ್ವಲ್ಲ ಅಪ್ಪ? ಊಟಕ್ಕೆ ಬಾರಪ್ಪ. ಏನಾಯ್ತಪ್ಪ? ಏನಾಯ್ತಪ್ಪ? ಏನಿಲ್ಲ ಮಗನೇ. ಏನಾಯ್ತು ಹೇಳಪ್ಪ. ಸಬ್ಸಿಡಿ ವಿಷಯಕ್ಕೆ ಸಾಹೇಬ್ರು ನೋಡಕ್ ಹೋಗಿದ್ದೆ. ಅಲ್ಲಿ ಏನಂತಪ್ಪ ಅಂದ್ರೆ ಅಲ್ಲೇನಾಯ್ತಪ್ಪ?
ಲೋ ಯಾಕೋ ಸಿದ್ಧ ಇಲ್ಲಿ ಕೂತ್ಕೊಂಡಿದ್ಯಾ? ಏನಿಲ್ಲ ಕಣೋ, ಸುಮ್ಮನೆ ಕೂತಿ. ಲೋ ನೋಡಿದ್ರೆ ಗೊತ್ತಾಗಲ್ವನೋ, ಏನಾಯ್ತು ಹೇಳೋ? ಮತ್ತು ಯಾಕೋ ಕಣ್ಣಲ್ಲಿ ನೀರು? ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಕಣೋ. ಏನಾಯ್ತು ಹೇಳೋ, ನನಗೆ ಹೇಳಲ್ವಾ? ಅದು ನಮ್ಮಪ್ಪ. ಲೋ ಇಷ್ಟೇ ನಾನು ನಿನ್ನ ಪ್ರಾಬ್ಲಮ್ಮು? ಅದೇ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನಮ್ಮಪ್ಪನೂ ಗೌರ್ಮೆಂಟ್ ಆಫೀಸರೇ, ಒಂದು ಸಲ ಕಾಲ್ ಮಾಡಿ ಕೇಳಿ ನೋಡಿ. ಹಲೋ ಅಪ್ಪ. ಏನಿಲ್ಲ ಅಪ್ಪ, ನಮ್ಮ ಫ್ರೆಂಡ್ ಅವ್ರ ಅಪ್ಪನಿಗೆ ಒಬ್ಬರು ಲಂಚ ಕೇಳ್ತಿದ್ದಾರೆ, ತೊಂದರೆ ಕೊಡ್ತಿದ್ದಾರೆ, ಏನು ಮಾಡೋದು? ಎಲ್ಲ ಗೌರ್ಮೆಂಟ್ ಆಫೀಸರ್ಸ್ ನಂತರ ನ್ಯಾಯವಾಗಿ ಕೆಲಸ ಮಾಡಲ್ಲ ಕಣ್ಣ. ಲಂಚ ಪಡೆಯಂತ ಎಲ್ಲ ಗೌರ್ಮೆಂಟ್ ಆಫೀಸರ್ಗಳು ಸುಮ್ಮನೆ ಬಿಡಬಾರ್ದು. ಕೆಲಸ ಮಾಡು, ಮೀಡಿಯಾ ಹೆಲ್ಪ್ ತಗೊಂಡು ಅವ್ರನ್ನ ಬಣ್ಣ ಬಯಲ್ ಮಾಡ್ಬಿಡು. ಹಾಂ ಸರಿ ಅಪ್ಪ, ಆಯಿತು. ಲೋ ನಿನ್ನ ಪ್ರಾಬ್ಲಮಿಗೆ ಸೊಲ್ಯೂಷನ್ ಸಿಕ್ತು ಬಿಡೋ, ಬೇಜಾರ ಬೇಡ. ಏನ್ ಬಾಯ್ ಇಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ ಇಬ್ರು? ಬಶೀರ್ ನೀವು ಮೀಡಿಯಾದರೆ ಹತ್ರ ಪರಿಚಯ ಇದ್ದಾರಾ? ಹ್ಞೂ ಬಾಯ್, ನಮ್ಮ ಜೊತೆ ಬಂದಿದೆ ಚಾನಲ್. ಏನಾಗಬೇಕು ಬಾಯ್, ನಮ್ಮ ಅಪ್ಪನಿಗೆ ಒಬ್ಬರು ಲಂಚ ಕೇಳ್ತಾ ಇದ್ದಾರೆ, ಅದನ್ನು ವೀಡಿಯೋ ಮಾಡಿ ಸಿಗಾಕ್ಸ್ಬೇಕಿತ್ತು. ಏನಾ ಬಾಯ್, ನಮ್ಮ ದೀದಿಗೆ ಫೋನ್ ಮಾಡಿ ಕೇಳ್ತೀನಿ ಬಾಯ್. ಓಕೆ ಬಾಯ್. ಹೇಳು ಬಶೀರ್. ಹಲೋ ದೀದಿ. ಏನು ಹೇಳು ಬಶೀರ್? ಆ ನಂಬಿಕೆ ಒಂದು ಸಣ್ಣ ಪ್ರಾಬ್ಲಮ್ಗೆ ಆಗ್ಬಿಟ್ಟಿದೆ. ಏನು ಹೇಳು ಬಶೀರ್? ಆ ನಂಬಿಕೆ ಫ್ರೆಂಡಿಂದು ಅಪ್ಪಗೆ ಗೌರ್ಮೆಂಟ್ ಆಫೀಸಲ್ಲಿ ಲಂಚಾಗೆ ಕೇಳ್ತಾ ಇದ್ದಾರೆ. ಅದಕ್ಕೆ ನಂಬಿಕೆಯಿಂದ ಹೆಲ್ಪ್ ಆಗಬೇಕಿತ್ತು. ಸ್ಟ್ರಾಂಗ್ ಎವಿಡೆನ್ಸ್ ಇದ್ದರೆ ಮಾತ್ರ ಹೆಲ್ಪ್ ಮಾಡೋಕ್ಕಾಗೋದು, ಇಲ್ಲಾಂದರೆ ಕಷ್ಟ. ಓಕೆ ದೀದಿ, ನಂಬಿಕೆ ಎವಿಡೆನ್ಸ್ ತರೋದಕ್ಕೆ ಟ್ರೈ ಮಾಡ್ತಾ. ಹಾಂ ಓಕೆ ಬಶೀರ್. ಸರ ಬರಲ್ಲ? ಹಾಂ ಬಾ. ನಮಸ್ಕಾರ ರೀ ಸರ. ನಮಸ್ಕಾರ. ನಮಸ್ಕಾರ ರೀ ಸರ್. ನಮಸ್ಕಾರ ನಮಸ್ಕಾರ. ಏನೇ ಮತ್ತೆ ಬಂದಿದ್ದು? ಅದೇ ಸರ 20% ರೇಟ್ ಕಳಿಸ್ತಾರಲ್ಲ. ಏನು ತಂದಿದ್ಯಾ? ಹ್ಞೂ ಸರ, ಇನ್ನೂ ಕೈಲಾಗಿತ್ತು. ತೆಗಿ ಮತ್ತೆ. ಈಗ ಸೇರ್ಬೇಕಾಗಿರೋದು ನಿಮ್ಮ ಮನೆಗೆ ಬಂದು ತಲುಪತ್ತು ಹೋಗು. ಸಾಕಾಯ್ತು, ಮನೆ ಕೆಲಸ ಮಾಡ್ತೀವಿ ಯಾರು ಎಲ್ಲರಿಗೂ ನನ್ನ ನಮಸ್ಕಾರಗಳು. ನೀವು ನೋಡ್ತಾ ಇದ್ದೀರಾ NES 24x7 ನ್ಯೂಸ್ ಚಾನೆಲ್. ನಾನು ನಿಮ್ಮ ನಿಶಾ. ಇದೀಗ ಬಂದ ಸುದ್ದಿ, ಭಾರೀ ಕುಳವೊಂದು ಬಲೆಗೆ ಬಿದ್ದಿದೆ. ಲಂಚ ಪಡೆಯುತ್ತಿದ್ದ ಒಬ್ಬ ಭ್ರಷ್ಟ ಸರ್ಕಾರಿ ಅಧಿಕಾರಿಯ ಒಂದು ಎಕ್ಸ್ಕ್ಲೂಸಿವ್ ವಿಡಿಯೋ ನಮ್ಮ ಚಾನಲ್ಗೆ ಲಭ್ಯವಾಗಿದೆ. ಈತನ ಹೆಸರು ನೋಡಿದರೆ ಕುಬೇರ, ಆದರೆ ಈತನು ಮಾಡುವ ಕೆಲಸ ಕೇಳಿದರೆ ಬೆಚ್ಚಿ ಬೀಳುತ್ತೀರಿ. ಈತನು ಒಬ್ಬ ಸಾಮಾನ್ಯ ಬಡ ರೈತನ ಬಳಿ ಲಂಚ ಪಡೆಯುತ್ತಿರುವ ದೃಶ್ಯಾವಳಿಗಳು ನಮ್ಮ ಕ್ಯಾಮರಾ ಕಣ್ಣಿನಲ್ಲಿ ಸೆರೆಯಾಗಿದೆ. ಇದೀಗ ಈ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ಮುಂದಿದೆ. ಹಲೋ, ಸ್ಪೀಕಿಂಗ್. ಹಾಂ 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 ಬಂದೆ. ಕಮಿಂಗ್ ಸರ್. ಹಾಂ ಬನ್ನಿ, ನಿಮಗೆ ಕಾಯ್ತಾ ಇದ್ದೆ. ಕೂತ್ಕೊಳ್ಳಿ. ಏನು ಸರ್ ಕರೆದಿದ್ದು? ನೀವಿಂತ ಒಳ್ಳೆ ಕೆಲಸ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಅಂದ್ಕೊಂಡಿರಲಿಲ್ಲ.
ಇಷ್ಟೆಲ್ಲ ಹೊಗಳಬೇಡ್ರಿ, ನನ್ನ ಕೆಲಸ ದೇವ್ರ ಕೆಲಸ ಅನ್ಕೊಂಡು ಮಾಡ್ತಾಯಿದ್ದೀನಿ. ನೀವು ಮಾಡಿರೋ ದೇವ್ರ ಕೆಲಸ ಟಿ ವಿಲೆಲ್ಲ ಬರ್ತಿದೆ ನೋಡ್ರಿ. ಅದೆಷ್ಟು ನಿಯತ್ತಿನ ಕೆಲಸ ಅಂತ ನಾನು ನೋಡಿದೆ, ಇಡೀ ಕರ್ನಾಟಕನೂ ನೋಡ್ತಾ ಇದೆ. ಸರ್ ನೀವೇನು ಹೇಳ್ತಾ ಇದ್ದೀರಾ ಅರ್ಥ ಆಗ್ತಿಲ್ಲ. ತಗೊಳ್ಳಿ ಕುಬೇರ, ನೀವು ಮಾಡಿರೋ ಕೆಲಸಕ್ಕೆ ನಮ್ಮ ಕಡೆಯಿಂದ ಬಹುಮಾನ. ನಮ್ಮ ಡಿಪಾರ್ಟ್ಮೆಂಟ್ ತಲೆ ತೆಗೆಸೋ ಕೆಲಸ ಮಾಡಿರೋ ನಿಮಗೆ ತಕ್ಕ ಶಿಕ್ಷೆ ಆಗಲೇಬೇಕು. ನಿಮ್ಮಂಥವ್ರಿಂದನೇ ಕಣ್ರಿ ಜನ ಸರ್ಕಾರಿ ಅಧಿಕಾರಿಗಳ ಮೇಲೆ ನಂಬಿಕೆ ಕಳ್ಕೊಂಡಿರೋದು. ಸರ್ ತಪ್ಪಾಯಿತು, ಕ್ಷಮಿಸಿ ಸರ್. ಕಣ್ಮುಂದೆ ನಿಲ್ಬೇಡ, ಎದ್ದೋಗ್ತಾ ಇರು. ಅಪ್ಪ, ನೀವು ಮಾಡ್ತಿರೋ ದೇವ್ರ ಕೆಲಸ ಟಿ ವಿಲಿ ಬರ್ತಿದ್ಯಲ್ಲಪ್ಪ. ಇಷ್ಟು ದಿವಸ ನೀವು ನಿಷ್ಠಾವಂತ ನ್ಯಾಯವಂತ ಅಧಿಕಾರಿ ಅಂತ ಅಂದ್ಕೊಂಡಿದ್ದೆ. ನೀವು ಮಾಡಿರೋ ಗನಂದಾರಿ ಕೆಲಸಕ್ಕೆ ಏನು ಉತ್ತರ ಕೊಡ್ತೀರಾ? ನೋಡಿ ಗೌರ್ಮೆಂಟ್ ಆಫೀಸರ್ಗಳು ಪಾಠ